ಫ್ರೆಂಡ್ಸ್, ನಾವೀಗ ಜಸ್ಟ್ ಇದಕ್ಕೆ ಅಮೃತಾಪುರ ಎಂಟ್ರಿ ಆಗಿದ್ದೀವಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಲೈಟಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿರೋ ಅದ್ಭುತವಾದ ಕಲೆಗಳು, ಶಿಲ್ಪಕಲೆಗಳು ಹಾಗೂ ಅಲ್ಲಿ ಏನೇನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋಣ. ಸಾಧ್ಯವಾದಷ್ಟು ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಂದಿ ಹೊಡಿತಾರೆ ಶಿವನು ಮತ್ತೆ ಅರ್ಜುನನು. ಶಿವ ಅಂತ ಗೊತ್ತಿರಲ್ಲ, ಅರ್ಜುನ ಹೊಡಿತಾನೆ. ಆಗ ಗುದ್ದಾಟ ಇದು ಮಾಡ್ಬೇಕಾರೆ ಅದು ಯಾಕೆ ಹಂಗೆ ಸ್ಟೋರಿ ಆಗುತ್ತೆ ಅಂದ್ರೆ ಅಲ್ಲಿ ನೋಡಿಲಿ, ಅಲ್ಲಿ 2 ತಲೆ ಇದೆ ನೋಡಿ, ಅಬ್ಸರ್ವ್ ಮಾಡ್ತಾ. ಯಾರು ನಡಿ. ಓಕೆ ಫ್ರೆಂಡ್ಸ್, ನೋಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಈ ಜನ ನೋಡಿಬಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಹೊಯ್ಸಳರ ಲಾಂಛನ ಮೇಲೆ ಕಾಣಿಸ್ತಾ ಇದೆ, ಆದರೆ ಅದು ಭಿನ್ನ ಆಗಿದೆ. ತಲೆ ಕಟ್ಟಾಗಿದೆ, ಸಿಂಹದ ಗುರುತು ಕಾಣ್ತಾ ಇದೆ ನೋಡಿ. ಇದು ಹೊಯ್ಸಳರ ಕಾಲದ ದೇವಸ್ಥಾನವಾಗಿದ್ದು ಬೇಲೂರು ಹಳೇಬೀಡು ಅದೇ ಶೈಲಿಯಲ್ಲಿ ನಿರ್ಮಿಸಿರುವ ದೇವಸ್ಥಾನವಾಗಿದೆ. ವಿಷ್ಣುವರ್ಧನನ ಮೊಮ್ಮಗ 2ನೇ ವೀರಬಲ್ಲಾಳ ಈ ದೇವಸ್ಥಾನವನ್ನು ಕಟ್ಟಿಸಿರುತ್ತಾರೆ. ಹೊಯ್ಸಳ ಸಾಮ್ರಾಜ್ಯ ಬೇಲೂರಿನಿಂದ ಹಳೇಬೀಡಿನಿಂದ ಇಲ್ಲಿಯವರೆಗೂ ಹಬ್ಬಿತ್ತು. ಅದೇ ಸಮಯದಲ್ಲಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕಡೆ ಗುರುಜರು ಎಂಬ ಪಾಳ್ಯಗಾರರು ಹೊಯ್ಸಳರಿಂದ ಈ ಪ್ರದೇಶವನ್ನು ಪಡೆದುಕೊಳ್ಳಲು ಸುಮಾರು 4 ಸಾರಿ ಯುದ್ಧ ಮಾಡ್ತಾರೆ. ಆದರೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. 4ನೇ ಯುದ್ಧದಲ್ಲಿ ಹೊಯ್ಸಳರ ಒಬ್ಬ ಸಮರ್ಥ ನಾಯಕನನ್ನು ಮೋಸದಿಂದ ಕೊಲ್ಲುತ್ತಾರೆ. ಈ ಸುದ್ದಿಯನ್ನು ಕೇಳಿ ಮಹಾರಾಜರು ಇಂಥ ನಿಷ್ಠಾವಂತ ಸೇನಾ ನಾಯಕನು ಮರಣ ಹೊಂದಿದ್ದನ್ನು ಅವರ ನೆನಪಿನಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಳಲು ಒಂದು ದೇವಸ್ಥಾನವನ್ನು ಕಟ್ಟಿ ಅವರ ನೆನಪನ್ನು ಅಮರ ಮಾಡುವಂತೆ ಅಂದುಕೊಳ್ಳುತ್ತಾರೆ. ಅದಕ್ಕಾಗಿ ಸುಮಾರು 800 ವರ್ಷಗಳ ಹಿಂದೆ ಒಂದು ಲಿಂಗವನ್ನು ಸ್ಥಾಪಿಸಲು ತೀರ್ಮಾನಿಸುತ್ತಾರೆ. ಕೆತ್ತನೆ ಮಾಡದೇ ಇರೋ ಸಾಲಿಗ್ರಾಮ ಲಿಂಗವನ್ನು ನೇಪಾಳದ ಗಂಟಕಿ ನದಿಗೆ ಹೋಗಿ ಅಗ್ನಿ ಸಾಲಿಗ್ರಾಮ ಲಿಂಗವನ್ನು ತಂದು ಜನವರಿ 14 ಮಕರ ಸಂಕ್ರಾಂತಿಯ ದಿನದಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆದ್ದರಿಂದ ಪ್ರತಿ ಸಂಕ್ರಾಂತಿಯ ದಿನದಂದು ಸೂರ್ಯನ ಪ್ರಥಮ ಕಿರಣ ನೇರವಾಗಿ ಈ ಲಿಂಗದ ಮೇಲೆ ಬೀಳುವುದು ಇಲ್ಲಿನ ಈ ಲಿಂಗಕ್ಕೆ ಅಮೃತೇಶ್ವರ ಎಂದು ಹೆಸರು ಬರಲು ಕಾರಣವೇನೆಂದರೆ ಅಮಿತಯ್ಯ ನಾಯಕನ ಹೆಸರಿನ ಜ್ಞಾಪಕಾರ್ಥಕವಾಗಿ ಅಮೃತೇಶ್ವರ ಎಂದು ಇಡಲಾಗಿದೆ. ಸಾಲಿಗ್ರಾಮ ಲಿಂಗ ದರ್ಶನಂ ಸಕಲ ಪಾಪ ನಿವಾರಣಂ ಅಂತಾರೆ. ಅದಕ್ಕಾಗಿ ಸುಮಾರು 200 ವರ್ಷಗಳ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಅಮೃತೇಶ್ವರ ಲಿಂಗದ ಮಹಿಮೆಯನ್ನು ಕೇಳಿ ಇಲ್ಲಿ ನಡೆಯುವ ಪವಾಡಗಳನ್ನು ತಿಳಿಯಲು ನೇರವಾಗಿ ಇಲ್ಲಿಗೆ ಭೇಟಿ ನೀಡಿರ್ತಾರೆ. ಆ ಸಮಯದಲ್ಲಿ ಕತ್ತಲೆ ಇದ್ದಿದ್ದರಿಂದ ಆ ಊರಿನ ಮಹಾಪುರುಷರೊಬ್ಬರು ಅಖಂಡಾನಂದ ದೀಪವನ್ನು ಹಚ್ಚಿರುತ್ತಾರೆ. ಅಂದಿನಿಂದ ಆ ದೀಪವನ್ನು ಕೆಡದಂತೆ ಉಳಿಸಿಕೊಂಡು ಬಂದಿರುತ್ತಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಈ ಕಂಬದಲ್ಲಿ ಹಾಲೋ ಇದೆ ನೋಡಿ. ಇಲ್ಲಿಂದ ನಾವು ಬೆರಳಾಕಿ ಚೆಕ್ ಮಾಡ್ಬೋದು. ಈ ರೀತಿ ವಿತ್ ಗ್ಯಾಪ್ ಬಿಟ್ಟಿದ್ದಾರೆ. ಎಷ್ಟು ಸುಂದರವಾದ ಕೆತ್ತನೆ ಮಾಡಿದ್ದಾರೆ ನೋಡಿ. ಹೂಬಳ್ಳಿ, ಬ್ರಹ್ಮ ನಾಭಿಯಲ್ಲಿದ್ದಾನೆ. ಇಲ್ಲಿದೆ ನೋಡಿ ರಾಮಲಕ್ಷ್ಮಣ. ಇಲ್ಲಿ ರಾಮಲಕ್ಷ್ಮಣ ಹಾಂ, ಇಲ್ಲಿ ನೋಡಿಲಿ. ಇದು ಇವ್ರನ್ನ ಸಂಹಾರ ಮಾಡ್ತಾ ಇರೋದು. ಯಾಗ ಮಾಡೋತ್ತಿಗೆ ಸಾಯಿಸೋಕ್ಕೋಸ್ಕರ ಋಷಿ ಹೇಳೋದು. ಈ ಋಷಿ ಇದಾರಲ್ಲ ನೋಡಿ, ಇಲ್ಲಿ ಪುತ್ರಕಾಮಿಷ್ಟಿ ಯಾಗ. ಇದು ವಿಷ್ಣು ಹತ್ರ ಎಲ್ಲ ಬಂದು ಬೇಡ್ಕೊತಿರೋದು. ಇಲ್ಲಿ ಪುತ್ರಕಾಮಿಷ್ಠ ಯಾಗ ಮಾಡ್ತಿರೋದು.
ಇವರು ಇಲ್ಲಿ ಹಾಂ ಹಾಂ ಇದರಲ್ಲ ಹಾಂ. ಆಮೇಲೆ ಇಲ್ಲಿ ನೋಡಿ, ರಾಮ ಲಕ್ಷ್ಮಣ. ಇಲ್ಲಿ ಈ ಋಷಿ ಬಂದ್ಬಿಟ್ಟು ಅವ್ರ ಹತ್ರ ಕೇಳ್ಕೊಳೋದು, ಮಕ್ಳನ್ನ ಕಳಿಸ್ಕೊಡಿ. ಹಾಂ ಕಳಿಸ್ಕೊಡಿ ಅಂತ. ಇಲ್ಲಿದ್ದಾರೆ ನೋಡಿ ಸಣ್ಣವರು ಮಕ್ಕಳು ಹೋಗ್ತಾರೆ. ಹೌದು. ಮಕ್ಕಳು ಇಲ್ಲಿ ಬಂದಿರೋದು, ಇಲ್ಲಿ ಋಷಿ ಬನ್ನಿ ಅಂತ ಹೇಳ್ತಿರೋದು, ಇಲ್ಲಿ ಇವ್ರನ್ನ ಸಾಯಿಸ್ತಾ ಇರೋದು. ಆಮೇಲೆ ಇದೇನಿದು, ಹಾಂ ಇದೆ ಇದೆ, ಅದೇ ಅದನ್ನು ಸಂಹಾರ ಮಾಡ್ತಾ ಇರೋದು. ಮುಂದೆ ಅವ್ರ ಹತ್ರ ಏನೋ ವರ ಪಡ್ಕೊಂಡು ಹೋಗ್ತಿರೋದು. ಎಲ್ಲ ಸುಮಾರು ಕೆತ್ತಿ ಹಾಳು ಮಾಡಿಬಿಟ್ಟಿದ್ದಾರೆ, ಕಟ್ ಮಾಡಿ ಸ್ವಯಂವರನ. ಯಾವುದು ಇದು ವನವಾಸಕ್ಕೆ ಹೋಗೋದು. ಇಲ್ಲಿ ವನವಾಸಕ್ಕೆ ಹೋಗಿ ಜಿಂಕೆ ಶೂಟ್ ಮಾಡೋದು. ಹಾಂ ಇದು ಜಿಂಕೆ, ಇದು ಮಾರೀಚ ಬಂದ್ಬಿಟ್ಟು ಹೇಳೋದು. ಅವನ್ನ ಸಾಯಿಸಿ ಇಲ್ಲಿ ನೋಡಿಲಿ ರಾಕ್ಷಸ ಆಗಿರೋದು. ಇದು ಮಾರೀಚ, ಅವ್ನು ಸತ್ತ ಮೇಲೆ ರಾಕ್ಷಸ ಆಗಿರೋದು. ಇಲ್ಲಿ ನೋಡಿಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಮತ್ತೆ ಜಿಂಕೆದೇ ಇದೆ ಸೀನಿನು. ಮತ್ತೆ ಇಲ್ಲಿಂದ ಇಲ್ಲಿಂದ ಅನ್ಸುತ್ತೆ ಸ್ಟೋರಿ, ಅದು ಕಂಟಿನ್ಯೂ ಆಗ್ತಾ ಇರೋದು. ಇಲ್ಲಿ ನೋಡು ಸುಧಾ, ಇಲ್ಲಿ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ಆಗ್ತದೆ. ಇಲ್ಲಿ ನೋಡಿಲಿ, ಇದು ಯಾರು ಹೇಳು? ಇದು ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗ್ತಾ ಇರೋದು. ಇಲ್ಲ ಇದೇನು ಹೇಳಿದ್ದು? ಹಾಂ, ಇದು ಪುಷ್ಪಕಮನ ಅಂತ. ಅಲ್ಲ ಇರ್ಬೋದು. ಇಲ್ಲ, ಅವ್ರು ಕುಟೀರದಿಂದ ಹೊರಗಡೆ ಕೈ ಎಳೆದು ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡು, ರಾವಣ ಹತ್ತಲ್ಲಿ. ಇಲ್ಲಿ ನೋಡು ಸುಧಾ, ಜಟಾಯು ಫೈಟ್ ಮಾಡ್ತಾ ಇರೋದು. ಹಾಂ, ಜಟಾಯು ಫೈಟ್ ಮಾಡ್ತಾ ಇರೋದು. ಇಲ್ಲಿ ರಾಮ ಲಕ್ಷ್ಮಣ ಹುಡ್ಕೊಂಡು ಹೊರಡೋದು ಸೀತೆ ಮಾತಿನ. ಇಲ್ಲಿ ಹೊರಡೋದು. ಇಲ್ಲಿ ಹನುಮಂತನ ಭೇಟಿ ಆಗ್ತಾರೆ. ಹನುಮಂತನ ಭೇಟಿ ಆಗ್ತಾರೆ. ಹನುಮಂತ ಎಲ್ಲಿದೆ? ಇದು ಹನುಮ, ಇದು ಸುಗ್ರೀವ ಇದು. ಇಲ್ಲಿ ಹನುಮನ್ ಬಂಟರು, ಹನುಮ ಎಲ್ಲರನ್ನೂ ಪರಿಚಯ ಮಾಡಿಸೋದು. ಹಾಂ, ಎಲ್ಲ ಇದು ಯೋಚನೆ ಮಾಡ್ತಾರೆ. ಇದೇ ನೋಡೋಣ ನಾನು ಹೇಳಿದ್ದು ಸೀನ. ಇಲ್ಲಿಂದ ಭೇದಿಸ್ಬಿಟ್ಟು ಸರ್ಪ ಅಸ್ತ್ರ ಬಿಡ್ತಾ ಇರೋದು. ಸರ್ಪಾಸ್ತ್ರ ವಾಲಿನ ಕೊಲ್ಲಕ್ಕೆ ಬಿಟ್ಟಿರೋದು ನೋಡಿ. 7 ಬಾಣದ ಗುರುತದು ಸೇರ್ಕೊಂಡು ಬಂದಿರೋದು. ಇಲ್ಲಿದ್ದಾರೆ ನೋಡಿ ವಾಲಿ. ಸರ್ಪ ಬಾಣ ತಾಕ್ದಂಗಿದೆಯಲ್ಲ, ಸರ್ಪಾಸ್ತ್ರ ಬಾಣನೇ ಅದು ಹೊಡೆದಿರೋದು. ಬಾಣ ಅಲ್ಲ, ಇಲ್ಲಿ ನೋಡಿ ಅವ್ರನ್ನ ಹೊಡೆದಿರೋದಿದೆ. ಇಲ್ಲೂ ಅದನ್ನೇ ತೋರಿಸಿದ್ದಾರೆ ಅವರಿಬ್ಬರು. ಹಾಂ, ವಾಲಿ ಸುಗ್ರೀವ ಯುದ್ಧ ಆಗೋತ್ತಿಗೆ ಹಿಂದ್ಗಡೆ ರಾಮ ಇರೋದಿಲ್ಲಿ. ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರೋದು. ಹಾಂ, ಇಲ್ಲಿ ಶಿವನ ದೇವಸ್ಥಾನದ ಹತ್ರ ಪಾರ್ವತಿ ಇರ್ತಾಳೆ. ಆದರೆ ಇಲ್ಲಿ ಶಿವನ ಅಮೃತೇಶ್ವರನ ಹತ್ರದಲ್ಲೇ ಶಾರದಾಂಬ ಇದ್ದಾರೆ. ಅದೇನಕ್ಕೆ ಅಂತ ನೀವು ಅನ್ಕೋಬೋದು. ಯಾಕೆಂದರೆ ಇದು ಸಾಮಾನ್ಯ ಲಿಂಗ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಅಂಶವನ್ನು ಹೊಂದಿರುವಂಥ ಒಂದು ಸಾಲಿಗ್ರಾಮ ಲಿಂಗವಾಗಿರುತ್ತದೆ. ಬ್ರಹ್ಮನ ಉದ್ದೇಶ ಇಟ್ಕೊಂಡು ಶಾರದೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಶಾರದೆ ಮಾತೆ. ಎಂಥ ಒಂದು ಎನರ್ಜಿ ಫೀಲ್ ಆಗುತ್ತೆ ನೋಡ್ದ, ವೈಬ್ರೇಷನ್ ಒಳಗೆ ಬರ್ತಿದ್ದಂಗೆ. ಅಮ್ಮ, ಮೇಯ್ನ್ ಅಟ್ರಾಕ್ಷನ್ ಏನು ಅಂದರೆ ಇಲ್ಲಿ ಶಾರದಾ ದೇವಿ ಹತ್ರ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಕುಂಕುಮಾರ್ ಜೊತೆ. ಮತ್ತು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ವಿದ್ಯಾವೃದ್ಧಿ ಆಗುತ್ತೆ. ಹಾಗೂ ನಾಲ್ಗೆಯಲ್ಲಿ ಓಂ ಅಂತ ಬರೆಸ್ತಾರೆ, ಅವರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಅಕ್ಷರಾಭ್ಯಾಸ ಇದು ನಾಲ್ಗೆಯಲ್ಲಿ ಓಮನ್. ಹಾಂ ಹಾಂ, ಸ್ಟಾಪ್ ಮಾಡಿದಾರಲ್ಲ. ಓಕೆ, ಎಲ್ಲಿಂದ? ಆ ಕಡೆಯಿಂದನಾ? ಇದು ಕೃಷ್ಣಂದು ಆ ಕಡೆಯಿಂದ ಬರಬೇಕು. ಕಡೆಯಿಂದ ಬರ್ಬೇಕಾದ್ರೆ ಹಂದಿ ಹೊಡಿತಾರೆ ಶಿವನು ಮತ್ತೆ ಅರ್ಜುನನು. ಅದು ಶಿವ ಅಂತ ಗೊತ್ತಿರಲ್ಲ, ಅರ್ಜುನ್ ಹೊಡಿತಾನೆ. ಆಗ ಗುದ್ದಾಟ ಇದು ಮಾಡ್ಬೇಕಾದ್ರೆ ಅದು ಯಾಕೆ ಹಂಗೆ ಸ್ಟೋರಿ ಆಗುತ್ತೆ ಅಂದ್ರೆ, ಪಾರ್ವತಿ ಏನಂತ ನಿಂದಿರ್ತಾರೆ ಅಂದ್ರೆ, ಪಾರ್ವತಿ ಅರ್ಜುನ ಮತ್ತೆ ನೋಡು ಅಂತೇಳಿ ಶಂಖಮುಚ್ಚೆ ಇರ್ತಲ್ಲ, ಅದು ನೋಡ್ಬೇಕು ಅಂತ ಫಸ್ಟ್ ಇಂದ ಕಾಟ ಕೊಟ್ಟಿರ್ತಾಳೆ ಶಿವನಿಗೆ. ಅವಾಗ ತೋರ್ಸಕ್ಕಾಗಲ್ಲ, ಅದು ಯಾರಿಗೂ ತೋರ್ಸಲ್ಲ ಅವನು ಅಂತಂದಾಗ ಯುದ್ಧ ಏನೋ ಒಂದು ಜಗಳ ತಗೊಂತಾರೆ. ಯಾರು ಇವ್ ತೋರ್ಸ್ಬೇಕಲ್ಲ ಹೆಂಡತಿಗೆ ತೋರ್ಸ್ಬೇಕಾದ್ರೆ ಶಿವ ಏನ್ ಮಾಡ್ತಾನೆ ಅಂದ್ರೆ, ಆಗ ಯುದ್ಧ ಕಾರಕ್ಕೋಸ್ಕರ ಒಂದು ನಂದಿ ಹೊಡೆದ್ಬಿಡ್ತಾರೆ ಇಬ್ರು ಬೇಟೆಗೆ ಬಂದಾಗ. ಅದು ನಾನು ಹೊಡೆದಿದ್ದು ಅಂತ ಯುದ್ಧ ಬೀಳುತ್ತೆ. ಆಗ ಶಿವನೇ ಸೋಲ್ತಾನೆ, ಯಾಕೆಂದ್ರೆ ಶಂಖಮುಚ್ಚೆ ನೋಡ್ಬೇಕಲ್ಲ. ನೀನು ಎದುರುಗಡೆ ಇರ್ಬೇಡ, ಹಿಂದೆ ಇರುವಂತ ಅಲ್ಲಿರೋದು ಪಾರ್ವತಿ. ಅದಕ್ಕೆ ಅವು ಕೆಳಗ್ ಬೀಳ್ತಾರೆ. ಶಿವ ಕೆಳಗ್ ಬಿದ್ದಾಗ ಅವಾಗ ಬೆನ್ಮೇಲಿರೋ
ಶಿವ ಪಾರ್ವತಿಗೆ ಕಾಲಿಂದ ನೋಡು ಅಂತ ಹೇಳ್ರಿ ನೋಡಿದೀನಿ ಅಂತ ಹೇಳ್ತಿರ್ತಾರೆ. ಮತ್ತೆ ನಂತರ ಶಿವ ಪಾರ್ವತಿ ಅಂತ ಗೊತ್ತಾದ್ಮೇಲೆ ಕ್ಷಮೆ ಕೇಳ್ತಾನೆ. ಹಾಂ ಯಾಕೆ ಅಂತ ಕೇಳಿದ್ಮೇಲೆ ಈಗ ಆಗುತ್ತೆ ಸ್ಟೋರಿ. ಓಕೆ ಆ ಸ್ಟೋರಿ ಇದೆ ಅಲ್ಲಿಂದ ಬರುತ್ತೆ. ಸೂಪರ್ ಈಚೆಯಿಂದ ಇಲ್ಲ, ಆಚೆಯಿಂದ ಇಲ್ಲ. ಅದೆಲ್ಲ ಅದಿರಕ್ಕೆ ಈ ತರ ಕೆತ್ತನೆ ಮಾಡಿದ್ದಾರೆ. ಈಗ ನೀವು ಅದು ಧೂಳೆಲ್ಲ ತೆಗಿತಾ ಇದ್ದೀರಾ? ಅದು ಎಷ್ಟು ದಿನಕ್ಕೆ ಒಂದ್ಸರಿ ತೆಗಿತೀರಾ ಈ ಥರ? ತೆಗಿತು ಸರ್, ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ. ಹಾಂ, ಮಾಡಬಾರ್ದು. ನಿಮ್ಮ ಹೆಸರು? ಸಿದ್ದೇಶ್. ಸಿದ್ದೇಶ್, ಥ್ಯಾಂಕ್ಸ್. ಯಾವುದು ಸಿನಿಮಾದಲ್ಲಿ ನೋಡ್ತೀವಿ ಅದು ತಿರುಗುತ್ತಾ ವಾ, ಮೇಲೆಲ್ಲ ಏನು ಡಿಸೈನ್ ಮಾಡಿದ್ದಾರೆ. ಯಾವುದು ಅಲ್ಲ, ಏನಾದರೂ ಬಟನ್ ಸಿಸ್ಟಮ್ ಇದೆಯಾ ಅಂತ ಹಿಂಗೆ ಪ್ರೆಸ್ ಮಾಡಿದ್ರೆ ಡೋರ್ ಯಾವುದಾದ್ರೂ ಓಪನ್ ಆಗಂಗೆ. ಹಾಂ, ಮೇಜ್. ಹಾಂ, ಆ ಥರ ಮಾಡಿದ್ದಾರೆ. ಎಲ್ಲ ಬಾಕ್ಸ್ ಟೈಪ್ ಏನಕ್ಕೆ ಮಾಡಿದ್ದಾರೆ ಅಂತ ಇವರು ಏನೋ ಸಿಸ್ಟಮ್ ಮಾಡಿದ್ದಾರೆ ಅಂತ, ಸೀಕ್ರೆಟ್ ಪ್ಯಾಸೇಜ್ ಓಪನ್ ಆಗೋಕ್ಕೆ. ಹಾಂ, ಇದ್ರೂ ಇರ್ಬೋದು, ಯಾಕೆಂದರೆ ನಮಗೆ ಈಗಲೂ ಗೊತ್ತಿಲ್ಲ. ಅಲ್ಲಿ ಕೆಲವೊಂದೆಲ್ಲ ಕ್ಲೋಸ್ ಆಗಿರುತ್ತೆ. ನಮ್ಮ ಅನಂತ ಪದ್ಮನಾಭ ಟೆಂಪಲ್ ಇದೆಯಲ್ಲ, ಆ ಟೈಪ್ ಏನಾದರೂ ಇರ್ಬೋದು ಸೀಕ್ರೆಟ್ಸ್. ನೋಡಿ, ಇದೆಲ್ಲ ಖಾಲಿ ಬಿಟ್ಟಿದ್ದಾರೆ. ಅಂದರೆ ಇದು ಹಾಗೆ ಬಾಕ್ಸ್ ಟೈಪೇ ಬಿಟ್ಟಿದ್ದಾರೆ. ನಾವು ಶಾರದೇನ ಒಂದ್ಸರಿ ನೋಡು ಅಲ್ಲ, ಈ ಥರ ಇರೋದನ್ನು ಕೆತ್ತಿ ರೆಡಿ ಮಾಡ್ತಾರೆ. ಇಲ್ಲಿ ಉಳಿಪೆಟ್ಟು ಬಿದ್ದಿದೆ ಅಂದರೆ ಕಂಪ್ಲೀಟ್ ಆಗಿಲ್ಲ. ಯಾವುದೋ ಒಂದು ಶಿಲೆಗೂ ಫಸ್ಟ್ ಈ ರೀತಿ ಮಾಡಿಬಿಟ್ಟು ಇದೊಂದು ಏಕಕೂಟ ಮಾದರಿಯಲ್ಲಿರೋ ಒಂದು ದೇವಸ್ಥಾನವಾಗಿದ್ದು ನೀವು ಬಂದು ನೋಡ್ಬೋದು. ಹೊಯ್ಸಳರ ಒಂದು ಅತ್ಯದ್ಭುತವಾದ ಒಂದು ಕಲೆಯನ್ನು ನೀವು ನೋಡ್ಬೋದು. ರಾಮಾಯಣ ಮಹಾಭಾರತ ಎರಡನ್ನೂ ಸೈಡಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡಿರ್ತೀರಾ. ನೋಡ್ಕೊಬಿಡ್ತಾರೆ. ಓ, ಇದು ಸೀತೆ ನೋಡ್ಕೋಬೇಕು. ಇದು ಕಣ ರಾಮ ಸೇತು. ಇದು ರಾಮ ಸೇತು. ಇಲ್ಲಿ ನೋಡಿಲಿ ಸಮುದ್ರ, ಇಲ್ಲಿ ನೋಡಿಲಿ ಮೀನು ಆಮೆ ಇಲ್ಲ ಹೆಲ್ಪ್ ಮಾಡ್ತಾರೆ. ಏನು ಚೆನ್ನಾಗಿ ಕಟ್ಟಿದ್ದಾರೆ ನೋಡ. ನೀ ನೋಡಿಲಿ ಇಲ್ಲಿ ಅಳಿಲಿದೆ, ಆಮೆ, ಮೀನು, ಏಡಿ, ಆಮೇಲೆ ಇಲ್ಲಿ ಯಾವುದೋ ಒಂದು ಸಖತ್ತಾಗಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನದು ಇವ್ರಿ ಹನುಮಂತ ಇಲ್ಲಿದೆ ನೋಡಿ. ಇಲ್ಲಿ ಸೀತೆ ಮಾತೆ. ಇದು ರಾಕ್ಷಸರು. ಇದು ಇಲ್ಲಿಂದ ಬಂದ್ಬಿಟ್ಟು ಇದನ್ನ ಉಂಗ್ರನ ಕೆಳಗೆ ಬಿಡಿಸ್ತಾರೆ ಸೀತೆಗೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ದರ್ಶನ ಕೊಡೋದು, ಸೀತೆಗೆ ಕಾಣೋದು. ಎಷ್ಟು ಚೆನ್ನಾಗಿದೆ. ಇದು ರಾಕ್ಷಸರು. ಮೂಗನ್ನೆಲ್ಲ ಹಾಳು ಮಾಡ್ಬಿಡಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ. ಹಾಂ, ತುಂಬ ಕ್ಲಾರಿಟಿ ಇದೆಲ್ಲ ನೋಡು. ಕರೆಕ್ಟ್. ಆಮೇಲೆ ಬಾಸು ಇಲ್ಲಿ ನಮ್ಮ ಬಾಸು ಹೊಡಿಯೋದು ರಾಕ್ಷಸ ಹೊಡೆದು ಇಲ್ಲಿ ಆಮೇಲೆ ಅವನ್ನ ಕಟ್ಟ ಹಾಕಿ ವಿಭೀಷಣರು ಅಲ್ಲ, ಇಲ್ಲಿ ರಾವಣನ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಇದು ರಾವಣನ ಕರ್ಕೊಂಡ್ಬರ್ತಾರೆ. ರಾವಣನ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಬಂದ ಮೇಲೆ ಎಲ್ಲಿ ಅದು ಎಲ್ಲಿದಾರಲ್ಲ, ಹಾಂ, ರಾವಣ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಯುದ್ಧ ನಡೀತಾ ಇದೆ. ಹೌದು, ಯುದ್ಧ ನಡೀತಾ ಬಸ್. ಹಾಂ, ಯುದ್ಧ ನಡಿ ರಾಮ ಲಕ್ಷ್ಮಣ. ಅಲ್ಲ, ಇದು ಯಾರಿಗೆ ವಿಭೀಷಣ ಇಲ್ಲ ಅಂತ ಹೇಳಿದ್ರೆ ರಾವಣನ ಮಗ ಇದ್ದಾನಲ್ಲ ಅವ್ರಿಗೆ. ಅದೇ ಇಂದ್ರಜಿತ್ಗೂ ಲಕ್ಷ್ಮಣಗೂ ಯುದ್ಧ ಆದಾಗ ಲಕ್ಷ್ಮಣನಿಗೆ ಬಾಣ ತಗಲಿ ಲಕ್ಷ್ಮಣ ಕೆಳಗೆ ಬೀಳ್ತಾನೆ. ಹಾಂ, ಇಲ್ಲಿ ನೋಡಿಲಿ. ಹಾಂ ನೋಡಲಿ, ಹಾಂ, ಲಕ್ಷ್ಮಣ ಕೆಳಗೆ ಬೀಳ್ತಾನೆ. ಓಕೆ. ಆಮೇಲೆ ಇಲ್ಲೇನು ಸ್ಟೋರಿ ಕಂಟಿನ್ಯೂ ಆಗುತ್ತೆ? ಇದು ಬೇರೆ ಸ್ಟೋರಿ. ಇದು ಕೃಷ್ಣನ್ ಸ್ಟೋರಿ ಅನ್ಸುತ್ತೆ. ಓ, ಇದೇ ಸ್ಟೋರಿ ಕಂಟಿನ್ಯೂ. ಬಾಯ್ಲಿ ಸ್ಟೋರಿ ಗೊತ್ತಾಯ್ತು. ನೋಡಿ, ಇಲ್ಲಿ ಹನುಮಾನ್ ಬಂದು ಸೀತೆ ಹತ್ರ ಎಲ್ಲ ಹೇಳ್ತಾರೆ. ಅದೇ ಸ್ಟೋರಿ ಕಂಟಿನ್ಯೂ. ಅಲ್ಲಿ ನೋಡಿಲಿ, ಅಲ್ಲಿ 2 ತಲೆ ಇದೆ ನೋಡಿ, ಅಬ್ಸರ್ವ್ ಮಾಡ್ತಾ. ಯಾರು ನಡಿ ಇಲ್ಲಿ 2 ತಲೆ ಇದೆ ನೋಡಿ, ಸಣ್ಣದು. ಈ ನೀರು ಕೂಲ್ ಮಾಡುತ್ತಲ್ಲ. ಓಕೆ, ನೋಡಿ ಇಲ್ಲಿ 2 ತಲೆ ಕಾಣಿಸ್ತಾ ಇದೆಯಲ್ಲ, ಅದು ರಾಮ ಲಕ್ಷ್ಮಣಂದ ಫೇಕ್ ತಲೆ, ಡೂಪ್ಲಿಕೇಟ್ ತಲೆ ಮಾಡ್ಕೊಂಡ್ಬಿಟ್ಟು ಮಾಯದಿಂದ ರಾವಣ ಮಾಡ್ಕೊಂಡ್ಬಿಟ್ಟು ಸತ್ತಿದ್ದಾರೆ. ಇನ್ನೇನಕ್ಕೆ ನೋಡಿ ಇಲ್ಲಿ ತಲೆ ಇಟ್ಕೊಂಬಂದಿರೋ ನನ್ನ ಕೈಯಲ್ಲಿ. ನೀನೇನಕ್ಕೆ 2 ತಲೆ ಇಟ್ಕೊಂಬಂದಿದ್ದಾರೆ. ಅವಾಗಲೇ ಕ್ರೈಮ್ ಹೆಂಗೆ ನಡೆದಿತ್ತು ನೋಡು. ಹಾಂ, ನೋಡಿಲ್ಲಿ ರಾವಣ ಬಂದ್ಬಿಟ್ಟು, ಇಲ್ಲಿ ರಾವಣ ಆಂಜನೇಯನ ಇನ್ಸಲ್ಟ್ ಮಾಡ್ಬೇಕು ಅಂತ ಕೆಳಗೆ ಕೂರಿಸಿರ್ತಾರೆ. ಅವಾಗ ಬಾಲ ಸುತ್ತಿ ಹನುಮಾನು ಮೇಲೆ ಕೂತಿರೋ ಸೀನ್ ಇದೆ. ಸೂಪರ್. ಆಮೇಲೆ ಇಲ್ಲಿ
ಹಾಂ ಇವರೆಲ್ಲ ರಾಕ್ಷಸರು ಕರ್ಕೊಂಬಂದಿರೋದು ಸೇಮ್ ಒಂದೇ ಸೀನ್ ಇದು. ಒಂದು ರಾಕ್ಷಸ ಕರ್ಕೊಂಡ್ಬಂದಿರೋದು ಮತ್ತು ಅದೇನೆ ಇಲ್ಲಿ ಯುದ್ಧ ಅನಿಸುತ್ತೆ. ಲಂಕೇಶ್ವರದಲ್ಲಿ ಹಾಂ ಇಲ್ಲಿ ಯುದ್ಧ ಇದೆ ನೋಡಿ. ಇಲ್ಲಿ ಯುದ್ಧ ಯುದ್ಧ ಭಯಂಕರ ಯುದ್ಧ ನಡೀತಿದೆ ಹನುಮಾನಿಗೂ ಮತ್ತು ಇಂದ್ರಜಿತ್ ಅನ್ಸುತ್ತೆ. ಹಾಂ ಇಂದ್ರಜಿತ್ ಅಲ್ಲೂ ನಾವು ಮೂರಿಲ್ಲ ಹನುಮಾನು. ಹ್ಞೂ ಸೂಪರ್ ಆಗಿದೆ ಅದು, ತುಂಬ ಚೆನ್ನಾಗಿದೆ ಹನುಮಾನ್. ಹಾಂ ಇಲ್ಲಿ ಯಾವ್ದು ರಾಕ್ಷಸ ಇಲ್ಲಿ ಭಯಂಕರ ನೃತ್ಯ ಮಾಡ್ತಾ ಇದ್ದಾರೆ, ಕೂದಲೆಲ್ಲ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ರಾಮಣ್ಣ ಓದ್ದಾಗ ಬರ್ದೇ ಸಾಕಿದ್ವಿ, ಎಷ್ಟು ಚೆನ್ನಾಗಿರುತ್ತೆ ಕೂದಲು. ಸೂಪರ್ ಇದೆ, ಅದನ್ನು ಯಾರೂ ಅಬ್ಸರ್ವ್ ಮಾಡಿಲ್ಲ, ಮೂಲೆ ಇದಕ್ಕೆ ಸೇಫಾಗಿ ಉಳ್ಕೊಂಡಿದೆ. ಏನು ಅಂತ ಹೇಳು. ಇದು ಯುದ್ಧ ನಡೀತಾ ಇದೆ. ಹಾಂ ಕುಂಭಕರ್ಣ ಎಬ್ಬಿಸ್ತಾ ಇರೋದು ಆನೆಗಳೆಲ್ಲ ಕೂಗಿ, ಇದೆಲ್ಲ ಫುಡ್ ತಗೊಂಡು ಹೋಗ್ತಾರಲ್ಲ. ಕುಂಭಕರ್ಣ ಎಬ್ಬಿಸ್ತಾ ಇರೋದು ಆನೆಗಳು ಅವ್ರನ್ನೆಲ್ಲ ಹೋಗಿ ಸ್ವಾಮಿಗಳು ಎದ್ದೇಳಿ ಮಲಗಿ ಎದ್ದೇಳಲ್ಲ. ಕರೆಕ್ಟ್, ಕುಂಭಕರ್ಣನ ಎಬ್ಬಿಸ್ತಾ ಇರೋದು ಅಲ್ವಾ. ಇದು ಕೆಲವರು ಹೇಳ್ತಾರೆ ಈ ಆನೆ ಇದೆಯಲ್ಲ, ಕುಂಭಕರ್ಣ ಉಸಿರಾಡೋತ್ತಿಗೆ ಮೇಲೆ ಕೆಳಗೆ ಹೋಗೋದು. ಕುಂಭಕರ್ಣ ಇದು ಕುಂಭಕರ್ಣ ಕರ್ಕೊಂಡ್ ಬರ್ತಾ ಇರೋದು. ಕುಂಭಕರ್ಣ ನಾಭಿ ನೋಡಿಸದ, ನಾಭಿ ನೋಡಿ ಎಷ್ಟು ಪರ್ಫೆಕ್ಷನ್ ಕೊಟ್ಟಿದ್ದಾರೆ ಅಲ್ಲ. ಕರ್ಕೊಂಬರ್ತಾರೆ, ರಾವಣನ ಮೀಟ್ ಆಗ್ತಾರೆ, ರಾವಣನ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಯುದ್ಧಕ್ಕೆ ಹೋಗಿ ಒಂದ್ ಸ್ವಲ್ಪ ಜನ ವಾನರನ್ನೆಲ್ಲ ಸಾಯಿಸ್ತಾರೆ ಕುಂಭಕರ್ಣ. ಹನುಮನ್ನು ಹಿಡ್ಕೊಂತಾರೆ ಇಲ್ಲಿ. ಹನುಮನಿಗೂ ಕುಂಭಕರ್ಣನಿಗೂ ಯುದ್ಧ ಆಗ್ತಾ ಇದೆ ನೋಡಿ. ಅದೇ ಇಲ್ಲಿ ನೋಡಿಲಿ, ಇವೆಲ್ಲ ಎಷ್ಟು ಮಂಕಿಗಳು ನೋಡಿಲಿ, ಒಂದು ಕಾಲು ಹಿಡ್ಕೊಂಡಿದೆ, ಇನ್ನೊಂದು ಗದ್ದೆ ಹಿಡ್ಕೊಂಡಿದೆ, ಒಳ್ಳೆ ಫೈಟ್ ನಡೀತಾ ಇದೆ. ಓ ನಮ್ಮ ವಾಟರ್ ಸರ್ವಿಸ್ ಮತ್ತೆ ಬಂತು. ಹಾಂ ಇಲ್ಲಿ ಯುದ್ಧ ಎಲ್ಲ ಆಯಿತು, ಅವ್ರ ಸಂಹಾರ. ಇದು ರಾವಣಂದು ಮಂಕೀಸಿಂದೆಲ್ಲ ಯುದ್ಧ. ಇಲ್ಲಿ ಯಾರ್ದು ಕೂದಿಡ್ಕೊಂಡು ಯಾರು ಹನುಮಂತನೇ. ಹಾಂ ಹನುಮಂತ ಫೈಟ್ ಮಾಡ್ತಾ ಇರೋದು. ಹನುಮಂತಗೂ ರಾವಣಗೂ ಯುದ್ಧ ಆಗಿದೆ. ಇದಾಗಿದೆ, ಹೌದು ನೋಡಲಿ. ಇದಾಗಿದೆ. ಹನುಮಂತ ರಾವಣನ ಅಷ್ಟೇ ಪವರ್ಫುಲ್ ಅಲ್ವಾ. ರಾವಣ ಅಷ್ಟು ಹಾಂ ನೋಡಿ ಎಲ್ಲ ಯುದ್ಧ ಆಯಿತು. ರಾವಣಗೂ ಯುದ್ಧ ಇಲ್ಲಿ. ಹಾಂ ಇಲ್ಲಿ ನೋಡು ಸಖತ್ತಾಗಿದೆ ಅಲ್ಲ. ಏನು ಕೆತ್ತಿದ್ದಾನೆ ಮಾರ. ಇಲ್ಲಿ ರಾಮಂಗೂ ಇವನಿಗೆ ಮಧ್ಯದಲ್ಲಿ ಆಂಜನೇಯ ಇದ್ದಾರೆ. ಫುಲ್ ಯುದ್ಧನೇ ಇದೆ. ರಾವಣಗೂ ಯುದ್ಧನೇ. ಇಲ್ಲಿ ರಾವಣನ ಸಂಹಾರ ಎಲ್ಲ ಆಯಿತು. ಇಲ್ಲಿ ನೋಡಿ ರಾವಣನ ಸಂಹಾರ ಆಯಿತು. ಫ್ರೆಂಡ್ಸ್, ಇವತ್ತಿಂದು ವ್ಲಾಗ್ ಮುಗೀತು. ನಾನು ನನ್ನ ತಮ್ಮ ಇದ್ದೀವಿ, ಸುದರ್ಶನ್ ಅಂತೇಳಿ. ಸೂಪರ್ ಆಗಿತ್ತು. ನಾನು ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು. ನಾನು ಫಸ್ಟ್ ಟೈಮ್ ನಾನು ಫ್ರೆಂಡ್ ಜೊತೆ ಬಂದಿದ್ದೆ. ಬಟ್ ಈ ಸರಿ ಬಂದಾಗ ನಂಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಅವಾಗೆಲ್ಲ ಬಂದು ಹಂಗೆ ನೋಡ್ಕೊಂಡು ಹೋಗಿದ್ವಿ. ಬಟ್ ಈ ಸರಿ ನಂಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು. ಎಲ್ಲ ಕೆತ್ತನೆಗಳ ಬಗ್ಗೆನೂ ಅಲ್ಲಿರೋರು ಹೇಳ್ತಾಯಿದ್ರು, ಅವ್ರಿಗೆ ಗೊತ್ತಿರೋಷ್ಟು ಅವ್ರು ಹೇಳ್ತಾಯಿದ್ರು. ಬಟ್ ನನಗಂತೂ ಎಕ್ಸ್ಪೀರಿಯನ್ಸ್ ವೈಸು ಆಸಮ್ ಆಗಿತ್ತು. ಒಳ್ಳೆ ರಿಫ್ರೆಶ್ಮೆಂಟು, ಒಳ್ಳೆ ಸೂಪರ್ ಆಗಿತ್ತು. ನೀವು ಆದರೂ ಒಂದ್ಸರಿ ಬಂದು ದಯವಿಟ್ಟು ಬನ್ನಿ, ಮಕ್ಕಳ ಜೊತೆ ಬನ್ನಿ.